ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯದ ಭಾಗ ವ್ಯವಹಾರ ಅಧ್ಯಯನ ಭಾಗದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ವಾಣಿಜ್ಯ ಅಧ್ಯಯನದ ಘಟಕಗಳು ಈ ಪಾಠ ಭಾಗವನ್ನು ಕುರಿತು ತಿಳ್ಕೊಳ್ಳೋಣ. 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ವ್ಯವಹಾರದ ಅಧ್ಯಯನ ಭಾಗದ ಅಧ್ಯಾಯ 1 ವಾಣಿಜ್ಯ ಅಧ್ಯಯನದ ಘಟಕಗಳು ಪಾಠ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಕೂಲಂಕುಷವಾಗಿ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳ. ತರಗತಿ 8ನೇ ತರಗತಿ ವ್ಯವಹಾರದ ಅಧ್ಯಯನ ಅದರಲ್ಲಿ ಅಧ್ಯಾಯ 1 ವಾಣಿಜ್ಯ ಅಧ್ಯಯನದ ಘಟಕಗಳು. ಅಧ್ಯಾಯ 1 ವಾಣಿಜ್ಯ ಅಧ್ಯಯನದ ಘಟಕಗಳನ್ನು ಕುರಿತು ತಿಳ್ಕೊಳ್ತಾ ಹೋಗೋಣ. ವಾಣಿಜ್ಯ ಅಧ್ಯಯನದ ಘಟಕಗಳು. ಅರ್ಥ ಮಾಡ್ಕೊಳ್ತೀರಿ ವಿದ್ಯಾರ್ಥಿಗಳೇ. ತರಗತಿ 8ನೇ ತರಗತಿ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನ 8ನೇ ತರಗತಿ, ಅದರಲ್ಲಿ ವ್ಯವಹಾರದ ಅಧ್ಯಯನದ ಭಾಗ, ಅದರಲ್ಲಿ ಅಧ್ಯಾಯ 1 ವಾಣಿಜ್ಯ ಅಧ್ಯಯನದ ಘಟಕಗಳು ಪಾಠ ಭಾಗವನ್ನ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳೇ. ಇದರಲ್ಲಿ ಈ ಪಾಠ ಭಾಗದಲ್ಲಿ ನಾವು ಯಾವ್ಯಾವೆಲ್ಲ ಅಂಶಗಳನ್ನ ಅಧ್ಯಯನ ಮಾಡ್ತೀವಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ ಮೊದಲನೇ ಅಂಶ ನಾವು ತಿಳ್ಕೊಳ್ಳೋದು ವ್ಯವಹಾರದ ಅಧ್ಯಯನದ ಮೂಲಭೂತ ಅಂಶವಾದಂತಹ ಆರ್ಥಿಕ ಚಟುವಟಿಕೆಗಳ ಪಾತ್ರ ಮತ್ತು ಅವುಗಳ ವಿಧಗಳನ್ನ ಕುರಿತು ಪಾಠಭಾಗದಲ್ಲಿ ತಿಳ್ಕೊಳ್ತೀವಿ. ಯಾವುದೋ ವ್ಯವಹಾರದ ಅಧ್ಯಯನದ ಮೂಲಭೂತ ಅಂಶಗಳಾದಂತಹ ಆರ್ಥಿಕ ಚಟುವಟಿಕೆಗಳ ಒಂದು ಪಾತ್ರ ಮತ್ತು ಅವುಗಳ ವಿಧಗಳನ್ನ ಕುರಿತು ಇವತ್ತಿನ ಪಾಠಭಾಗದಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿ ವ್ಯವಹಾರದ ವಿಕಸನ, ಅದರ ಪ್ರಗತಿ ಯಾವ ರೀತಿ ಆಯಿತು, ವ್ಯವಹಾರದ ವಿಕಸನ ಅದರ ಪ್ರಗತಿ ಆಯಿತು ಯಾವ ರೀತಿ ಆಯಿತು ಅನ್ನೋದನ್ನ ಈ ಪಾಠ ಭಾಗದಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿ ಆರ್ಥಿಕ ಚಟುವಟಿಕೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ, ಆರ್ಥಿಕ ಚಟುವಟಿಕೆಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ಪಾತ್ರವನ್ನು ಕುರಿತು ತಿಳ್ಕೊಡ್ತೀವಿ. ಜೊತೆಗೆ 21ನೇ ಶತಮಾನದಲ್ಲಿ ವಾಣಿಜ್ಯ ಅಧ್ಯಯನದ ಒಂದು ಏಳಿಗೆ ಬೆಳವಣಿಗೆ, 21ನೇ ಶತಮಾನದಲ್ಲಿ ಇವತ್ತಿನ ಶತಮಾನ, 21ನೇ ಶತಮಾನದಲ್ಲಿ ವಾಣಿಜ್ಯ ಕ್ಷೇತ್ರದ ಬೆಳವಣಿಗೆಯನ್ನ ಕುರಿತು ಈ ಪಾಠ ಭಾಗದಲ್ಲಿ ತಿಳ್ಕೊಳ್ತೇವೆ. ಒಂದು ಆರ್ಥಿಕ ಚಟುವಟಿಕೆಗಳ ಪಾತ್ರ ಮತ್ತು ಅವುಗಳ ವಿಧಗಳನ್ನ ಕುರಿತು ತಿಳ್ಕೊಳ್ತೇವೆ. ಜೊತೆಗೆ ವ್ಯವಹಾರದ ವಿಕಸನ ಮತ್ತು ಬೆಳವಣಿಗೆಯನ್ನ ತಿಳ್ಕೊಳ್ತೇವೆ. ಜೊತೆಗೆ ಆರ್ಥಿಕ ಚಟುವಟಿಕೆಯಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರದ ಪಾತ್ರವನ್ನ ತಿಳ್ಕೊಳ್ತೇವೆ. ಜೊತೆಗೆ 21ನೇ ಶತಮಾನದಲ್ಲಿ ವಾಣಿಜ್ಯ ಒಂದು ಕ್ಷೇತ್ರದ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈ ಪಾಠ ಭಾಗದಲ್ಲಿ ನಾವು ತಿಳಿತಾ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳು. ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ವ್ಯವಹಾರದ ಅಧ್ಯಯನ ಒಂದು ಮುಖ್ಯವಾದಂತಹ ಘಟಕವಾಗಿದೆ, ವಿಷಯವಾಗಿದೆ. ನೋಡಿ, ಈ ವ್ಯವಹಾರದ ಅಧ್ಯಯನದಲ್ಲಿ ಆರ್ಥಿಕ ಚಟುವಟಿಕೆಗಳು ಒಂದು ಮೂಲಭೂತವಾದಂತಹ ಅಂಶವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ವ್ಯವಹಾರದ ಅಧ್ಯಯನವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಆರ್ಥಿಕ ಚಟುವಟಿಕೆಗಳು ಅಂತ ಏನ್ ಬರುತ್ತೆ, ಆರ್ಥಿಕ ಚಟುವಟಿಕೆಗಳು ಈ ಆರ್ಥಿಕ ಚಟುವಟಿಕೆಗಳು ವ್ಯವಹಾರದ ಅಧ್ಯಯನದ ಮೂಲಭೂತವಾದಂತಹ ಅಂಶ ಆಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವು ವ್ಯವಹಾರ ಏನು, ವಾಣಿಜ್ಯ, ವ್ಯಾಪಾರ, ವ್ಯವಹಾರ ಅಂದ್ರೆ ನೋಡಿ, ಈ ವ್ಯವಹಾರ ಎಂಬ ಪದ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಕೂಡಿರುವ, ಬ್ಯುಸಿ ಎಂಬ ಪದದಿಂದ ಬಂದಿದೆ. ನೋಡಿ, ವ್ಯವಹಾರ ಎಂಬ ಪದದ ನಾವು ಉತ್ಪತ್ತಿಯನ್ನ ನೋಡೋದಾದ್ರೆ, ವ್ಯವಹಾರ ಎಂಬ ಪದದ ನಾವು ಉತ್ಪತ್ತಿಯನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸೋದಾದ್ರೆ, ವ್ಯವಹಾರ ಎಂಬ ಪದ ಯಾವಾಗಲೂ ಕೂಡ ಚಟುವಟಿಕೆಗಳಿಂದ ಕೂಡಿದ ವ್ಯವಹಾರ ಎಂಬ ಪದ ಏನೋ, ವ್ಯವಹಾರ ಅಂದ್ರೆ ಯಾವಾಗಲೂ ಕೂಡ ಚಟುವಟಿಕೆಗಳಿಂದ ಕೂಡಿದ ಕೂಡಿದ ಅಥವಾ ಇಂಗ್ಲಿಷ್ ನಲ್ಲಿ ಬ್ಯೂಸಿ
ಬ್ಯುಸಿ ಎಂಬ ಪದದಿಂದ ಉತ್ಪತ್ತಿಯಾಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ವ್ಯವಹಾರ ಎಂಬ ಪದ ಯಾವಾಗಲೂ ಕೂಡ ಚಟುವಟಿಕೆಗಳಿಂದ ಕೂಡಿದ ಅಥವಾ ಬ್ಯುಸಿ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಸೊ ಇಲ್ಲಿ ಏನು ಬ್ಯುಸಿ ಅಥವಾ ಯಾವಾಗಲೂ ಚಟುವಟಿಕೆಗಳಿಂದ ಕೂಡಿರೋದು ಅಂದ್ರೆ ಏನು, ಬ್ಯುಸಿ ಅಂದ್ರೆ ಏನು, ಏನಂದ್ರೆ ಸೊ ನೋಡಿ, ವ್ಯವಹಾರ ಎಂಬ ಒಂದು ಪದವನ್ನ ಸೂಕ್ಷ್ಮವಾಗಿ ನಾವು ಅವಲೋಕಿಸ್ತಾ ಹೋದ್ರೆ ಮಾನವ ಇಲ್ಲಿ ಹುಟ್ಟಿದ್ಮೇಲೆ ಜೀವಿಸಲು ಅತ್ಯಂತ ಮುಖ್ಯವಾಗಿರುತ್ತೆ. ಮತ್ತೆ ಹೀಗೆ ಜೀವಿಸಬೇಕಾದ್ರೆ ಮಾನವನಿಗೆ ಕೆಲವೊಂದು ಮೂಲಭೂತವಾದಂತಹ ಅವಶ್ಯಕತೆಗಳಿವೆ. ಒಬ್ಬ ಮಾನವ ಭೂಮಿ ತಾನು ಜನ್ಮವನ್ನ ಪಡೆದ ಪರ್ವಾಯ ಭೂಮಿಯ ಮೇಲೆ ಜೀವಿಸಬೇಕು ಅಂದ್ರೆ ಅವನಿಗೆ ಹಲವಾರು ರೀತಿಯ ಅವಶ್ಯಕವಾದಂತಹ ಮೂಲಭೂತವಾದಂತಹ ಸರಕು ಮತ್ತು ಸೇವೆಗಳು ಅಥವಾ ಮೂಲಭೂತವಾದಂತಹ ವಸ್ತುಗಳು ಅತ್ಯಂತ ಅವಶ್ಯಕ. ಯಾವ್ಯಾವುದು? ಆಹಾರ, ವಸತಿ, ಬಟ್ಟೆ. ಯಾವ್ಯಾವುದು? ಆಹಾರ, ವಸತಿ, ಬಟ್ಟೆ. ಇದ್ರ ಜೊತೆಗೆ ಕೆಲವು ಗೃಹೋಪಯೋಗಿ ವಸ್ತುಗಳು, ಗೃಹ ಉಪಯೋಗಿ ವಸ್ತುಗಳು, ಗೃಹ ಉಪಯೋಗಿ ವಸ್ತುಗಳು ಬೇಕಾಗುತ್ತೆ. ನೋಡಿ, ಮಾನವ ದಿನನಿತ್ಯ ತಾನು ಜೀವನ ಮಾಡ್ಬೇಕು ಅಂದ್ರೆ ಅವನಿಗೆ ಕೆಲವೊಂದು ಮೂಲಭೂತ ವಸ್ತುಗಳಾದಂತ ಆಹಾರ ಬೇಕಾಗುತ್ತೆ. ಯಾಕೆಂದ್ರೆ ಅವನು ಜೀವಿಸ್ಬೇಕಲ್ಲ, ಅದಕ್ಕೆ ಆಹಾರ ಬೇಕಾಗತ್ತೆ. ವಾಸ ಮಾಡ್ಲಿಕ್ಕೆ ಆತನಿಗೆ ಮನೆ ಬೇಕಾಗತ್ತೆ. ತನ್ನ ದೇಹವನ್ನ ವಾತಾವರಣದಿಂದ ರಕ್ಷಿಸಿಕೊಳ್ಳಿಕ್ಕೆ ಆತನಿಗೆ ಬಟ್ಟೆ ಬೇಕಾಗುತ್ತೆ. ಜೊತೆಗೆ ತನ್ನ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡೆದು ಜೀವನವನ್ನ ಮಾಡಲಿಕ್ಕೆ ಅವನಿಗೆ ಗೃಹ ಉಪಯೋಗಿ ವಸ್ತುಗಳು ಬೇಕಾಗುತ್ತೆ. ಸೊ ಈ ಎಲ್ಲ ವಸ್ತುಗಳನ್ನ ಮಾನವ, ಒಬ್ಬ ಮನುಷ್ಯ ಎಲ್ಲಿಂದ ತರ್ತಾನೆ ಆತ? ವ್ಯಾಪಾರಸ್ಥರ ಬಳಿಗೆ ಹೋಗಿ, ಅಂಗಡಿಗಳಿಗೆ ಹೋಗಿ, ವ್ಯಾಪಾರಸ್ಥರ ಬಳಿ ಹೋಗಿ ಈ ಎಲ್ಲ ವಸ್ತುಗಳನ್ನ, ಆಹಾರವನ್ನ, ಬಟ್ಟೆಯನ್ನ ಮತ್ತೆ ಗೃಹೋಪಯೋಗಿ ವಸ್ತುಗಳನ್ನ ವ್ಯಾಪಾರಸ್ಥರ ಬಳಿ ಹೋಗಿ ತರ್ತಾನೆ. ಹಾಗಾದ್ರೆ ಈ ವ್ಯಾಪಾರಿಗಳು ಈ ವಸ್ತುಗಳನ್ನ ಎಲ್ಲಿಂದ ತರ್ತಾರೆ? ವ್ಯಾಪಾರಿಗಳು ಈ ವಸ್ತುಗಳನ್ನ ಎಲ್ಲಿಂದ ತರ್ತಾರೆ? ಸಗಟು ವ್ಯಾಪಾರಿಗಳಿಂದ. ಎಲ್ಲಿಂದ ತರ್ತಾರೆ? ಸಗಟು ವ್ಯಾಪಾರಿಗಳಿಂದ ತರ್ತಾರೆ. ಹಾಗಾದ್ರೆ ಸಗಟು ವ್ಯಾಪಾರಿಗಳು ಎಲ್ಲಿಂದ ತರ್ತಾರೆ? ಉತ್ಪಾದಕರಿಂದ. ಯಾರಿಂದ? ಉತ್ಪಾದಕರಿಂದ. ಈ ವಸ್ತುಗಳನ್ನ ಉತ್ಪಾದನೆ ಮಾಡುವಂತ ಉತ್ಪಾದಕರಿಂದ ಈ ವಸ್ತುಗಳನ್ನ ಖರೀದಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ತನ್ನ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಆತನಿಗೆ ಮೂಲಭೂತ ಅವಶ್ಯಕತೆಗಳಾದಂತಹ ಈ ವಸ್ತುಗಳು, ಆಹಾರ, ವಸತಿ, ಬಟ್ಟೆ ಮತ್ತು ಗೃಹ ಉಪಯೋಗಿ ವಸ್ತುಗಳು ಬೇಕಾಗತ್ತೆ. ಸೊ ಈ ಗೃಹ ಉಪಯೋಗಿ ವಸ್ತುಗಳನ್ನ ಅವರು ವ್ಯಾಪಾರಿಗಳಿಂದ ತರ್ತಾರೆ. ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳಿಂದ ತರ್ತಾರೆ. ಸಗಟು ವ್ಯಾಪಾರಿಗಳು ಉತ್ಪಾದಕರ ಬಳಿ ಹೋಗಿ ಈ ವಸ್ತುಗಳನ್ನ ಖರೀದಿಸಿ ವ್ಯಾಪಾರ ಮಾಡಿ ತರ್ತಾರೆ. ಸೊ ಹೀಗೆ ಇವರೆಲ್ಲರೂ ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇಂಥ ಚಟುವಟಿಕೆಗಳನ್ನೇ ವ್ಯವಹಾರ ಅಂತೇಳಿ ಕರೆಯುತ್ತವು. ಏನಂತೇಳಿ ಕರೀತವೆ? ವ್ಯವಹಾರ. ಈ ಉತ್ಪಾದಕರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಸಗಟು ವ್ಯಾಪಾರಿಗಳಾಗಿರ್ಬೋದು, ಉತ್ಪಾದಕರು ಒಂದಲ್ಲ ಒಂದು ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇಂಥ ಆರ್ಥಿಕ ಚಟುವಟಿಕೆಗಳನ್ನ ನಾವು ವ್ಯವಹಾರ ಅಂತೇಳಿ ಕರೀತೇವೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ದಿನನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಅವನಿಗೆ ಮೂಲಭೂತ ಅವಶ್ಯಕ ವಸ್ತುಗಳು ಬೇಕಾಗುತ್ತೆ. ಇಂಥ ಅವಶ್ಯಕ ವಸ್ತುಗಳನ್ನ ಆತ ವ್ಯಾಪಾರ ಮಾಡಿ ತರ್ತಾನೆ. ವ್ಯಾಪಾರಸ್ಥರಿಂದ ಕೊಂಡ್ಕೊಂಡ್ಬರ್ತಾನೆ, ಅಂಗಡಿಯಿಂದ ಕೊಂಡ್ಕೊಂಡ್ಬರ್ತಾನೆ. ಈ ಅಂಗಡಿಯವರು ಅವುಗಳನ್ನ ಸಗಟು ವ್ಯಾಪಾರಿಗಳಿಂದ ಕೊಂಡು ತರ್ತಾರೆ. ಈ ಸಗಟು ವ್ಯಾಪಾರಿಗಳು ಅವರನ್ನ ಉತ್ಪಾದಕರಿಂದ ಕೊಂಡು ತರ್ತಾರೆ. ಈಗ ವ್ಯಾಪಾರಸ್ಥರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಸಗಟು ವ್ಯಾಪಾರಿಗಳಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಒಂದಲ್ಲ ಒಂದು ರೀತಿಯ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಈ ವಸ್ತುಗಳನ್ನ ವಿನಿಮಯ ಮಾಡುವಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯ ಒಂದು ಚಟುವಟಿಕೆಯಲ್ಲಿ ಅವರು ತೊಡಗುತ್ತಾರೆ. ಇಂಥ ಚಟುವಟಿಕೆಗಳನ್ನೇ ನಾವು ವ್ಯವಹಾರ ಅಂತೇಳಿ ಕರಿತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಅಂತೇಳಿ ಕರಿತೇವೆ ವ್ಯವಹಾರ ಅಥವಾ ಬಿಸ್ನೆಸ್ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕರೆಯೋದನ್ನ ನಾವು ಗಮನಿಸಬಹುದು. ಇವುಗಳನ್ನ ಕೊಂಡುಕೊಳ್ಳೋದನ್ನ ವ್ಯಾಪಾರಸ್ಥರು ಅಂತೇಳಿ ಕರೀತೇವೆ. ಕೊಂಡುಕೊಳ್ಳೋದನ್ನ ವ್ಯವಹಾರ ಅಂದ್ರೆ ಇವುಗಳನ್ನ ಖರೀದಿಸುವವರನ್ನ ವ್ಯಾಪಾರಸ್ಥರು ಅಂತೇಳಿ ಕರೀತಾರೆ. ಏನಂತೇಳಿ ಕರೀತೇವೆ? ವ್ಯಾಪಾರಸ್ಥರು ಅಂತೇಳಿ. ಬಿಸ್ನೆಸ್ ಮ್ಯಾನ್ಸ್, ವ್ಯಾಪಾರಸ್ಥರು. ಇವುಗಳನ್ನ ಮಾರುವಂತ ಪ್ರಕ್ರಿಯೆಗೆ ವ್ಯವಹಾರ, ಇವುಗಳನ್ನ ಕೊಂಡ್ಕೊಳ್ಳೋರಿಗೆ ವ್ಯಾಪಾರಸ್ಥರು ಅಥವಾ ವ್ಯವಹಾರಸ್ಥರು ಅಂತ ನಾವಿಲ್ಲಿ ಈ ಸಂದರ್ಭದಲ್ಲಿ ಕರೀತೇವೆ. ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಿಸಿದಂತದ್ದಾಗಿದೆ. ವ್ಯವಹಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ. ಸೊ ಅದೊಂದು ಎಕನಾಮಿಕಲ್ ಕ್ರಿಯೆ. ಸೊ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಇದು ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆಗೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದಂತಹ
ಚಟುವಟಿಕೆಯಾಗಿದೆ. ವ್ಯವಹಾರ ಅನ್ನೋದು ಅಥವಾ ವ್ಯಾಪಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆಗಳಾಗಿದ್ದು ಇದು ವಸ್ತುಗಳ ಉತ್ಪಾದನೆ, ವಿನಿಮಯ ಮತ್ತು ಮಾನವನ ಬಯಕೆಗಳನ್ನ ಪೂರೈಸುವಂತ ಪ್ರಕ್ರಿಯೆ ಕೂಡ ಆಗಿದೆ. ಉತ್ಪಾದನೆ ಮತ್ತು ವಿತರಣೆ, ವ್ಯವಹಾರ ಅನ್ನೋದು ಕೇವಲ ಒಂದು ಚಟುವಟಿಕೆಯಾಗಿರದೆ, ವ್ಯವಹಾರ ಅನ್ನೋದು ಕೇವಲ ಒಂದು ಚಟುವಟಿಕೆಯಾಗಿರದೆ ವಸ್ತುಗಳ ಉತ್ಪಾದನೆ, ವ್ಯವಹಾರ ಅನ್ನೋದು ಕೇವಲ ಚಟುವಟಿಕೆ ಆಗಿರದೆ ವಸ್ತುಗಳ ಉತ್ಪಾದನೆ, ವಿತರಣೆ ಮತ್ತು ಮಾನವನ ಬಯಕೆಗಳ ಪೂರೈಕೆಯಾಗಿದೆ. ಬಯಕೆಗಳ ಪೂರೈಕೆಯಾಗಿದೆ. ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ, ವ್ಯಾಪಾರ ಅನ್ನೋದು ಅಥವಾ ವ್ಯವಹಾರ ಅನ್ನೋದು ಕೇವಲ ಒಂದು ಆರ್ಥಿಕ ಚಟುವಟಿಕೆ ಆಗಿರದೆ ವಸ್ತುಗಳ ಉತ್ಪಾದನೆ, ವಿತರಣೆ, ವಿನಿಮಯ ಮತ್ತು ಮಾನವನ ಬಯಕೆಗಳನ್ನ ಪೂರೈಸುವಂತಹ ಒಂದು ಕ್ರಿಯೆ ಆಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಷ್ಟು ವ್ಯವಹಾರ. ಸೊ ವ್ಯವಹಾರ ಅನ್ನೋದು ಈಗ ಗೊತ್ತಾಗಿದೆ. ವ್ಯಾಪಾರ ವ್ಯವಹಾರ ಅಂದ್ರೆ ಬ್ಯುಸಿ, ಚಟುವಟಿಕೆಯಿಂದ ಕೂಡಿರೋದು ಅಂತ ಅರ್ಥವನ್ನ ಕೊಡುತ್ತೆ. ಯಾಕಂದ್ರೆ ಮಾನವ ಈ ಭೂಮಿಯ ಮೇಲೆ ಜೀವಿಸಬೇಕು ಅಂದ್ರೆ ಕೆಲವು ಚಟುವಟಿಕೆಯಲ್ಲಿ ಆತ ಪಾಲ್ಗೊಳ್ಳಲೇಬೇಕು. ಕೆಲವು ಮೂಲಭೂತ ವಸ್ತುಗಳು ಅವನಿಗೆ ಬೇಕೇ ಬೇಕು. ಏನ್ ಬೇಕು? ಆಹಾರ ಬೇಕು, ಬಟ್ಟೆ ಬೇಕು, ವಸತಿ ಬೇಕು, ಜೊತೆಗೆ ಒಂದು ಸೌಖ್ಯವಾದಂತಹ ಜೀವನವನ್ನು ನಡೆಸಲಿಕ್ಕೆ ಅವನಿಗೆ ಗೃಹ ಉಪಯೋಗಿ ವಸ್ತುಗಳು ಬೇಕಾಗುತ್ತೆ. ಇಂಥ ಗೃಹ ಉಪಯೋಗಿ ವಸ್ತುಗಳನ್ನ, ಆಹಾರವನ್ನ, ಬಟ್ಟೆಯನ್ನ ಮುಂತಾದವನ್ನ ಆತ ವ್ಯಾಪಾರಸ್ಥರಿಂದ ಖರೀದಿಸಬೇಕಾಗತ್ತೆ, ವ್ಯಾಪಾರಿಗಳಿಂದ ಖರೀದಿಸಬೇಕಾಗತ್ತೆ, ಅಂಗಡಿಗಳಿಂದ ಖರೀದಿಸಬೇಕಾಗತ್ತೆ. ಅಂಗಡಿಯವನು ಸಗಟು ವ್ಯಾಪಾರಿಯಿಂದ ಖರೀದಿಸಬೇಕಾಗತ್ತೆ, ಸಗಟು ವ್ಯಾಪಾರಿ ಉತ್ಪಾದಕರಿಂದ ಖರೀದಿಸಬೇಕಾಗತ್ತೆ. ಹೀಗೆ ಈ ಎಲ್ಲಾ ವ್ಯಾಪಾರಸ್ಥರು, ಉತ್ಪಾದಕರು, ಸಗಟು ವ್ಯಾಪಾರಿಗಳು ಒಂದಿಲ್ಲ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಈ ಪಾಲ್ಗೊಳ್ಳುವಿಕೆಯನ್ನೇ ನಾವು ವ್ಯವಹಾರ ಅಂತೇಳಿ ಕರೀತೇವೆ. ಕೇವಲ ವ್ಯವಹಾರ ಅನ್ನೋದು ಒಂದು ಆರ್ಥಿಕವಾದಂತಹ ಚಟುವಟಿಕೆಯಾಗಿರದೆ ವಸ್ತುಗಳ ಉತ್ಪಾದನೆ, ವಿತರಣೆ ಜೊತೆಗೆ ಮಾನವನ ನಿರಂತರ ಬಯಕೆಗಳ ಒಂದು ಈಡೇರಿಸುವಂತಹ ಪ್ರಕ್ರಿಯೆ ಆಗಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾರ್ಥಿಗಳ ಎಕ್ಸಾಮ್ ಅಲ್ಲಿ ಕೇಳಬಹುದು, ಒಂದು ಮಾರ್ಕ್ಸಿಗೆ ವ್ಯವಹಾರ ಅಂದ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ತದನಂತರ ನಾವು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಕೂಲಂಕುಷವಾಗಿ ತಿಳಿತಾ ಹೋಗೋಣ. ಆರ್ಥಿಕ ಚಟುವಟಿಕೆಗಳು ಏನು? ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಸೊ ಅವುಗಳನ್ನ ತಿಳಿತಾ ಹೋಗೋಣ. ಆರ್ಥಿಕ ಚಟುವಟಿಕೆಗಳು ನೋಡಿ, ನಾವು ಇಂದಿನ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕು. ಓದುವಂತ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಿದೀವಿ. ಮಾನವನಿಗೆ ಬಯಕೆಗಳು ಅಪರಿಮಿತವಾಗಿದ್ದು, ಮಾನವನ ಅಪರಿಮಿತವಾದಂತ ಬಯಕೆಗಳನ್ನ ಹೊಂದಿರ್ತಾನೆ. ಇವುಗಳನ್ನ ಪೂರೈಸಲಿಕ್ಕೆ ಅವನಿಗೆ ಕೆಲವು ರೀತಿಯ ವಸ್ತುಗಳು ಬೇಕಾಗುತ್ತೆ, ಕೆಲವು ರೀತಿಯ ಸರಕು ಮತ್ತು ಸೇವೆಗಳು ಅತ್ಯಂತ ಅವಶ್ಯಕವಾಗಿವೆ ಮಾನವನಿಗೆ. ಹೀಗೆ ಮಾನವ ತನ್ನ ಜೀವನವನ್ನು ನಡೆಸಲಿಕ್ಕೆ ಬಯಕೆಗಳಿರೋದ್ರಿಂದ ಅವನಿಗೆ ಹಲವಾರು ವಸ್ತುಗಳು ಮತ್ತು ಸೇವೆಗಳು ಅವಶ್ಯಕವಾಗಿದೆ. ಇಂಥ ವಸ್ತುಗಳನ್ನ ಮಾನವ ಕೆಲವು ವಸ್ತುಗಳನ್ನ ವ್ಯವಸಾಯ ಕ್ಷೇತ್ರದಿಂದ ಆತ ಖರೀದಿಸುತ್ತಂದ್ರೆ, ಇನ್ನು ಕೆಲವು ವಸ್ತುಗಳನ್ನ ಆತ ಕೈಗಾರಿಕೆಗಳಿಂದ ಉತ್ಪಾದಿಸ್ತಾನೆ. ಉದಾಹರಣೆಗೆ ಅಕ್ಕಿ, ರಾಗಿ, ಗೋಧಿ ಬೇಕಾದಂತ ಸಂದರ್ಭದಲ್ಲಿ ಅವುಗಳನ್ನ ವ್ಯವಸಾಯದ ಕ್ಷೇತ್ರಗಳಿಂದ ಆತ ಉತ್ಪಾದಿಸಿರ್ತಾನೆ. ಅದೇ ರೀತಿ ಸಾಬೂನ್ ಬೇಕಾದ್ರೆ, ಡಿಟರ್ಜೆಂಟ್ ಬೇಕಾದ್ರೆ, ಇತ್ಯಾದಿ ರಾಸಾಯನಿಕ ವಸ್ತುಗಳು ಬೇಕಾದ್ರೆ ಆತ ಕೈಗಾರಿಕೆಗಳಿಂದ ಆ ವಸ್ತುಗಳನ್ನ ಆತ ಏನ್ ಮಾಡ್ತಾನೆ? ಖರೀದಿಸಿ ತರುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಈ ಎಲ್ಲ ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಅವನಿಗೆ ಸೇವೆ ಅತ್ಯಂತ ಮುಖ್ಯ. ಸೊ ಅರ್ಥ ಆಗ್ತಿದ್ಯಾ? ಸರಕುಗಳು ಎಷ್ಟು ಮುಖ್ಯನೋ ಮಾನವನ ಜೀವನಕ್ಕೆ ಸೇವೆಯೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಸೇವೆ ರಹಿತವಾಗಿ ಮಾನವ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಅದರಿಂದ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ವಸ್ತುಗಳ ಉತ್ಪಾದನೆ, ವಿತರಣೆ. ಅರ್ಥ ಮಾಡ್ಕೊಳ್ಳಿ, ವಸ್ತುಗಳ ಉತ್ಪಾದನೆ ಮತ್ತು ಅವುಗಳ ವಿತರಣೆ ಹಾಗೂ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನ. ವಸ್ತುಗಳ ಉತ್ಪಾದನೆ, ವಿತರಣೆ, ಅರ್ಥ ಮಾಡ್ಕೊಳ್ಳಿ, ವಸ್ತುಗಳ ಉತ್ಪಾದನೆ, ವಿತರಣೆ ಹಾಗೂ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳ. ವಸ್ತುಗಳ ಉತ್ಪಾದನೆ, ಅರ್ಥ ಮಾಡ್ಕೊಳ್ಳಿ, ಅವುಗಳ ವಿತರಣೆ, ವಸ್ತುಗಳ ಉತ್ಪಾದನೆ, ವಿತರಣೆ ಮತ್ತು ಅವುಗಳ ವಿತರಣೆ ಹಾಗೂ ಸೇವೆಗಳನ್ನ ಒದಗಿಸುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರಿತೀವಿ ಎಕ್ಸಾಮ್ ಅಲ್ಲಿ. ಸೊ ಒಂದು ಮಾರ್ಕ್ಸಿಗೆ ನಿಮಗೆ ಕೇಳುವಂತಹ
ಒಂದು ಸಂಭವನೀಯವಾದಂತಹ ಪ್ರಶ್ನೆ ಇದಾಗಿದೆ. ಏನು ಆರ್ಥಿಕ ಚಟುವಟಿಕೆಗಳು ಅಂದ್ರೆ ವಸ್ತುಗಳನ್ನು ಉತ್ಪಾದಿಸುವ ಮತ್ತು ಅವುಗಳನ್ನ ವಿತರಣೆ ಮಾಡುವ ಹಾಗೂ ಸೇವೆಗಳನ್ನ ಒದಗಿಸುವಂತ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರೀತವೆ. ಯಾಕೆಂದ್ರೆ ಮಾನವನ ಬಯಕೆಗಳು ಅಪರಿಮಿತವಾಗಿರೋದ್ರಿಂದ ಕೆಲವು ರೀತಿಯ ವಸ್ತುಗಳು ಮತ್ತು ಸೇವೆಗಳು ಅವನಿಗೆ ಅತ್ಯಂತ ಅವಶ್ಯಕ. ಸೊ ಈ ರೀತಿ ಸೇವೆಗಳನ್ನ ಈ ರೀತಿ ವಸ್ತುಗಳನ್ನ ಉತ್ಪಾದಿಸುವಂತಹ, ಅವುಗಳನ್ನ ವಿತರಣೆ ಮಾಡುವಂತಹ ಹಾಗೂ ವಿವಿಧ ರೀತಿಯ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನೇ ನಾವು ಆರ್ಥಿಕ ಚಟುವಟಿಕೆಗಳು ಅಂತೇಳಿ ಕರಿತೇವೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನಾವು ಆರ್ಥಿಕ ಚಟುವಟಿಕೆಯ ವಿಧಗಳನ್ನ ಕುರಿತು ತಿಳಿತಾ ಹೋಗೋಣ. ಸೊ ಆರ್ಥಿಕ ಚಟುವಟಿಕೆಗಳ ವಿಧಗಳು. ಸೊ ಆರ್ಥಿಕ ಚಟುವಟಿಕೆ ಒಟ್ಟು 3 ವಿಧಗಳನ್ನ ತಿಳ್ಕೊಳ್ಳೋಣ. ಆರ್ಥಿಕ ಚಟುವಟಿಕೆಗಳು ಒಟ್ಟು 3 ವಿಧಗಳನ್ನ ಒಳಗೊಂಡಿದೆ. ಆರ್ಥಿಕ ಚಟುವಟಿಕೆಗಳು ಎಷ್ಟು ವಿಧಗಳನ್ನ ಒಳಗೊಂಡಿದೆ? 3 ರೀತಿಯ ವಿಧಗಳನ್ನ ಆರ್ಥಿಕ ಚಟುವಟಿಕೆಗಳು ಒಳಗೊಂಡಿರೋದನ್ನ ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಸೊ ಒಂದು ವ್ಯವಹಾರ, 2 ವೃತ್ತಿ, 3ನೇದು ಉದ್ಯೋಗ. ಸೊ ಮೊದಲನೇ ಒಂದು ವಿಧ ವ್ಯವಹಾರ. ಸೊ 2ನೇದು ವೃತ್ತಿ. ಸೊ 3 ಉದ್ಯೋಗ. 3ನೇದು ಯಾವುದು? ಉದ್ಯೋಗ. ಸೊ ಈ ರೀತಿಯಾದಂತ 3 ರೀತಿಯ ಒಂದು ವಿಧಗಳನ್ನ ಈ ಆರ್ಥಿಕ ಚಟುವಟಿಕೆ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ವಸ್ತುಗಳ ಉತ್ಪಾದನೆ, ಅವುಗಳ ವಿತರಣೆ ಹಾಗೂ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಕರೆದ್ವಿ. ಇಂತಹ ಆರ್ಥಿಕ ಚಟುವಟಿಕೆಗಳು 3 ವಿಧಗಳನ್ನ ಒಳಗೊಂಡಿದೆ. ಒಂದು ವ್ಯವಹಾರ, ಮತ್ತೊಂದು ವೃತ್ತಿ, ಮತ್ತೊಂದು ಉದ್ಯೋಗ. ಏನು ವ್ಯವಹಾರ ಅಂದ್ರೆ ಈಗಾಗಲೇ ಹಿಂದಿನ ಸಂದರ್ಭದಲ್ಲಿ ನಾವು ತಿಳ್ಕೊಂಡ್ವಿ. ಏನು ವ್ಯವಹಾರ ಅಂದ್ರೆ ಮಾನವ ಜೀವನವನ್ನು ನಡೆಸಲಿಕ್ಕೆ ಆತನಿಗೆ ಆಹಾರ ಬೇಕು, ಬಟ್ಟೆ ಬೇಕು, ವಸತಿ ಬೇಕು, ಗೃಹೋಪಯೋಗಿ ವಸ್ತುಗಳು ಬೇಕು. ಅವುಗಳನ್ನ ಆತ ಏನ್ ಮಾಡ್ತಾನೆ? ವ್ಯಾಪಾರಸ್ಥರಿಂದ ಕೊಂಡು ತರ್ತಾನೆ. ವ್ಯಾಪಾರಸ್ಥರು ಎಲ್ಲಿಂದ ತರ್ತಾರೆ? ಸಗಟು ವ್ಯಾಪಾರಿಗಳಿಂದ ತರ್ತಾರೆ. ಸಗಟು ವ್ಯಾಪಾರಸ್ಥರು ಉತ್ಪಾದಕರಿಂದ ತರ್ತಾರೆ. ಹೀಗೆ ಆ ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡೋದ್ರಿಂದ ಸೊ ಅಂತ ಚಟುವಟಿಕೆಯನ್ನ ನಾವು ವ್ಯವಹಾರ ಅಂತೇಳಿ ಕರೆದ್ವಿ. ಅಥವಾ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನ ಗ್ರಾಹಕರಿಗೆ ಒದಗಿಸುವಂತಹ ಚಟುವಟಿಕೆಗಳನ್ನ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನ ಗ್ರಾಹಕರಿಗೆ ಮುಟ್ಟಿಸುವಂತಹ ಅಥವಾ ಒದಗಿಸುವಂತಹ ಚಟುವಟಿಕೆಗಳಿಗೆ ನಾವು ವ್ಯವಹಾರ ಅಂತೇಳಿ ಕರೀತೇವೆ, ವ್ಯಾಪಾರ ಅಂತೇಳಿ ಕರೀತೇವೆ. ಉದಾಹರಣೆಗೆ ಹೇಳೋದಾದ್ರೆ ಯಾವುದು? ಸರಕು ಸೇವೆಗಳನ್ನು ಉತ್ಪಾದಿಸೋದು ಅಥವಾ ಅವುಗಳನ್ನ ಗ್ರಾಹಕರಿಗೆ ತಲುಪಿಸುವಂತ ಕೆಲಸ ಮಾಡೋದು ಯಾವುದು? ಅಂಗಡಿಗಳು, ಶಾಪ್ಸ್ ಅಂತೇಳಿ ಕರೀತೇವೆ. ಈ ಅಂಗಡಿಗಳಿಗೆ ಪ್ರಮುಖವಾದಂತ ಉದಾಹರಣೆಗಳಾಗ್ತವೆ. ಅರ್ಥ ಮಾಡ್ಕೊಳ್ಳಿ. ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನ ಒದಗಿಸುವ ಮತ್ತು ಅವುಗಳನ್ನ ವಿತರಣೆ ಮಾಡುವಂತ ಕೇಂದ್ರಗಳನ್ನ ವಿತರಣೆ ಮಾಡುವುದನ್ನ ನಾವು ವ್ಯವಹಾರ ಅಂತೇಳಿ ಕರೀತೇವೆ. ಸೊ ಉದಾಹರಣೆಗೆ ಅಂಗಡಿಗಳು ವ್ಯವಹಾರಕ್ಕೆ ಒಂದು ಪ್ರಮುಖವಾದಂತಹ ಉದಾಹರಣೆ ಆಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಇನ್ನು 2ನೇ ಪ್ರಮುಖವಾದಂತ ಆರ್ಥಿಕ ಚಟುವಟಿಕೆಯ ವಿಧವನ್ನ ನೋಡೋದಾದ್ರೆ, ಸೊ 2ನೇ ಪ್ರಮುಖವಾದಂತಹ ಆರ್ಥಿಕ ಚಟುವಟಿಕೆಯ ವಿಧ ವೃತ್ತಿ. ಏನೋ ವೃತ್ತಿ. ಏನು ವೃತ್ತಿ ಅಂದ್ರೆ ಒಂದು ವಿಶಿಷ್ಟವಾದಂತಹ ತಾಂತ್ರಿಕ ಹಾಗೂ ತಜ್ಞ ಪರಿಣಿತರ ಸೇವೆಗಳನ್ನ ಸಲ್ಲಿಸುವ ಚಟುವಟಿಕೆ. ಒಂದು ವಿಶಿಷ್ಟವಾದಂತಹ ತಾಂತ್ರಿಕ, ಒಂದು ಬರ್ಕೊಳಿಬೇಕಿದ್ರೆ ಒಂದು ವಿಶಿಷ್ಟವಾದಂತಹ ತಾಂತ್ರಿಕ ಹಾಗೂ ತಜ್ಞ ಪರಿಣಿತ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನೇ ನಾವು ವೃತ್ತಿಗಳು ಅಂತೇಳಿ ಕರೀತೇವೆ. ಒಂದು ವಿಶಿಷ್ಟವಾದಂತಹ ತಾಂತ್ರಿಕ ಹಾಗೂ ತಜ್ಞ ಪರಿಣಿತ ಸೇವೆಗಳನ್ನ ಒದಗಿಸುವಂತಹ ಚಟುವಟಿಕೆಗಳನ್ನೇ ನಾವು ವೃತ್ತಿಗಳು ಅಂತೇಳಿ ಕರೀತೇವೆ. ಉದಾಹರಣೆಗೆ ವಕೀಲರು, ವೈದ್ಯರು. ಯಾರ್ಯಾರು ವೃತ್ತಿಗೆ? ವಕೀಲರು ಬರ್ತಾರೆ, ವೈದ್ಯರು, ಶಿಕ್ಷಕರು ಇತ್ಯಾದಿ. ಸೊ ಇವುಗಳು ಮಾಡ್ತಿರೋದೆಲ್ಲ ವೃತ್ತಿಗಳು, ಸೇವೆಗಳು ಅಂತೇಳಿ ಕರೀತೇವೆ. ಒಂದು ವಿಶಿಷ್ಟವಾದಂತ ತಾಂತ್ರಿಕ ಮತ್ತು ತಜ್ಞ ಪರಿಣಿತರು, ತಾಂತ್ರಿಕರು ಮತ್ತು ತಜ್ಞರು ಅಂದ್ರೆ ಆ ಕ್ಷೇತ್ರದ ಬಗ್ಗೆ ಆಳವಾದಂತ ಪಾಂಡಿತ್ಯವನ್ನ, ಜ್ಞಾನವನ್ನ ಕಂಡುಹಿಡ್ಕೊಂಡಿರೋರು. ಅರ್ಥ ಆಗ್ತಿದ್ಯಾ? ಸೊ ಇವುಗಳನ್ನ ನಾವು ಏನಂತ ಹೇಳಿ ಕರೀತೇವೆ? ಸೊ ವೃತ್ತಿಗಳು ಅಂತ ಹೇಳಿ ಕರೀತೇವೆ. ಒಂದು ಕ್ಷೇತ್ರದ ಬಗ್ಗೆ ಅಪಾರವಾದಂತ ಜ್ಞಾನ. ವಕೀಲ ವೃತ್ತಿ ಯಾರು ಮಾಡೋದಿಲ್ಲ, ಕಾನೂನುಗಳ ಬಗ್ಗೆ ಆಳವಾದಂತ ಪಾಂಡಿತ್ಯವನ್ನು ಹೊಂದಿರಬೇಕು. ಅದೇ ರೀತಿ ವೈದ್ಯರು, ಸೊ ಅವರು ಈ ಒಂದು ವಿಜ್ಞಾನದ ಬಗ್ಗೆ, ಸಂಶೋಧನೆ ಬಗ್ಗೆ, ಮಾನವನ ದೇಹದ ಬಗ್ಗೆ ಅಪಾರವಾದಂತ ಜ್ಞಾನವನ್ನು ತಿಳ್ಕೊಂಡಿರೋದು. ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಆಳವಾದಂತ ಜ್ಞಾನ, ತಜ್ಞತೆ, ತಾಂತ್ರಿಕವಾದಂತ ಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿಗಳು ಒದಗಿಸುವಂತಹ ಸೇವೆಗೆ, ಅರ್ಥ ಆಗ್ತಿದೆಯಾ? ಒದಗಿಸುವಂತಹ ಸೇವೆಗೆ ನಾವು ವೃತ್ತಿ ಅಂತೇಳಿ ಕರೀತೇವೆ. ಇನ್ನು ಕೊನೆಯದು ಉದ್ಯೋಗ. ಏನು ಉದ್ಯೋಗ ಅಂದ್ರೆ
ಏನು ಉದ್ಯೋಗ ಅಂದ್ರೆ? ಸೊ ನಮ್ಗೆಲ್ರಿಗೂ ಗೊತ್ತಿದೆ, ಉದ್ಯೋಗ ಅಂದ್ರೆ ಕೆಲಸ, ಸೇವೆಗಳು. ಸೊ ವೇತನ ಅಥವಾ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗಾತನು ಮಾಡುವಂತಹ ವ್ಯವಸಾಯ ಅಥವಾ ಕೂಲಿ, ಹಣ ಇತ್ಯಾದಿಗೋಸ್ಕರ, ಸಂಬಳಕ್ಕೋಸ್ಕರ, ವೇತನಕ್ಕೋಸ್ಕರ ಒಬ್ಬ ವ್ಯಕ್ತಿ ದುಡಿಮೆ ಮಾಡೋದನ್ನ ಉದ್ಯೋಗ ಅಂತ ಕರೀತೇವೆ. ಅರ್ಥ ಆಗ್ತಿದ್ಯಾ? ಒಬ್ಬ ಕೂಲಿಕಾರನು ಅಥವಾ ಉದ್ಯೋಗಸ್ಥನು ಹಣಕ್ಕಾಗಿ, ವೇತನಕ್ಕಾಗಿ, ಸಂಬಳಕ್ಕಾಗಿ ಕೂಲಿ ಮಾಡೋದನ್ನ ಅಥವಾ ಕೆಲಸವನ್ನ ಮಾಡೋದನ್ನ ನಾವು ಉದ್ಯೋಗ ಅಂತೇಳಿ ಕರೀತೇವೆ. ಉದಾಹರಣೆಗೆ ಬೇಸಾಯ ಮಾಡೋದು, ರೈತರು ವ್ಯವಸಾಯವನ್ನ ಮಾಡೋದು, ಕೂಲಿ ಕಾರ್ಮಿಕರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದು, ಕಾರ್ಖಾನೆಯ ಕಾರ್ಮಿಕರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದು. ಸೊ ಇವೆಲ್ಲವುಗಳನ್ನ ನಾವು ಏನಂತೇಳಿ ಕರಿತೇವೆ? ಉದ್ಯೋಗ ಅಂತೇಳಿ ಕರಿತೇವೆ. ಸೊ ಉದ್ಯೋಗಾತನು ತನ್ನ ಸಂಬಳಕ್ಕಾಗಿ, ವೇತನಕ್ಕಾಗಿ ಕೆಲಸ ಮಾಡೋದನ್ನ ನಾವೇನಂತೇಳಿ ಕರಿತೇವೆ? ಉದ್ಯೋಗ ಅಂತೇಳಿ ಕರಿತೇವೆ. ಸೊ ಉದಾಹರಣೆಗೆ ರೈತರು ಕೆಲಸವನ್ನ ಮಾಡೋದು, ಕೂಲಿ ಕಾರ್ಮಿಕರು ಕೆಲಸ ಮಾಡೋದು, ಕೈಗಾರಿಕಾ ಕಾರ್ಮಿಕರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದು, ಇವೆಲ್ಲವೂ ಕೂಡ ಉದ್ಯೋಗಕ್ಕೆ ಪ್ರಮುಖವಾದಂತ ಉದಾಹರಣೆಯಾಗಿದೆ. ಸೊ ಇಷ್ಟು ಆರ್ಥಿಕ ಚಟುವಟಿಕೆಯ ವಿಧಗಳು. ಸೊ ಆರ್ಥಿಕ ಚಟುವಟಿಕೆಗಳು 3 ವಿಧಗಳನ್ನ ಹೊಂದಿದೆ. ಒಂದು ವ್ಯವಹಾರಕ್ಕೆ ಉದಾಹರಣೆ ಅಂಗಡಿಗಳು, ವೃತ್ತಿಗೆ ವಕೀಲರು, ವೈದ್ಯರು ಮತ್ತು ಶಿಕ್ಷಕರು. ಅದೇ ರೀತಿ ಉದ್ಯೋಗಕ್ಕೆ ಕೂಲಿ ಕಾರ್ಮಿಕರು, ರೈತರು ಹಾಗೂ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಾಗಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಮುಂದಿನ ಮತ್ತೊಂದು ಅಂಶ ವಿನಿಮಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಏನು ವಿನಿಮಯ ಅಂದ್ರೆ? ವಿನಿಮಯ ಬಗ್ಗೆ ತಿಳ್ಕೊಳ್ಳೋಣ. ವಿನಿಮಯ, ಸೊ ಆರ್ಥಿಕ ಚಟುವಟಿಕೆಗಳಲ್ಲಿ ಅಥವಾ ವ್ಯವಹಾರದ ಅಧ್ಯಯನದಲ್ಲಿ ವಿನಿಮಯವೂ ಕೂಡ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಈ ವಿನಿಮಯ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆಯ ಒಂದು ಪ್ರಮುಖವಾದಂತ ಒಂದು ಪ್ರಕ್ರಿಯೆಯಾಗಿದೆ. ಏನು ವಿನಿಮಯ ಅಂದ್ರೆ? ವಸ್ತುಗಳು ಮತ್ತು ಸೇವೆಗಳನ್ನ ಗ್ರಾಹಕರಿಗೆ ವಿತರಣೆ ಮಾಡುವುದಕ್ಕೆ, ಒದಗಿಸುವುದಕ್ಕೆ ವಿನಿಮಯ ಅಂತೇಳಿ ಕರೀತೇವೆ. ವಸ್ತುಗಳನ್ನ ಅಥವಾ ಸರಕುಗಳನ್ನ ಮತ್ತು ಸೇವೆಗಳನ್ನ ಗ್ರಾಹಕರಿಗೆ ವಿತರಣೆ ಆಗುವುದಕ್ಕೆ, ವಸ್ತುಗಳು ಅಥವಾ ಸರಕುಗಳು ಗ್ರಾಹಕರಿಗೆ ವಿತರಣೆ ಆಗುವುದಕ್ಕೆ ವಿನಿಮಯ ಅಂತೇಳಿ ನಾವು ಕರೀತೇವೆ. ಈ ವಿನಿಮಯ ಅನ್ನೋದು ಉತ್ಪಾದನೆ ಮತ್ತು ಬಳಕೆಯ ನಡುವೆ ಒಂದು ಕೊಂಡಿಯಾಗಿದೆ. ಉತ್ಪಾದನೆ ನಡುವೆ ಉತ್ಪಾದನೆ ಮತ್ತು ಬಳಕೆ, ಇದ್ರ ನಡುವೆ ಒಂದು ಕೊಂಡಿ. ಇದು ಯಾವುದೋ ವಿನಿಮಯ. ಹೆಂಗೆ? ಯಾವುದೋ ವಸ್ತುವನ್ನು ನಾವೆಲ್ಲ ಉತ್ಪಾದನೆ ಮಾಡ್ತೇವೆ. ಸೊ ಅವುಗಳು ಅಲ್ಲಿಂದ ಇಲ್ಲಿಗೆ ಏನಾಗುತ್ತೆ? ವಿನಿಮಯ ಆಗುತ್ತೆ. ಇಲ್ಲಿ ನಾವು ಅದೇನ್ ಮಾಡ್ತೇವೆ? ಬಳಕೆ ಮಾಡ್ತೇವೆ. ಸೊ ಉದಾಹರಣೆಗೆ ಸೇಬು, ಇದು ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ? ಉತ್ಪಾದನೆ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿನ ರೈತರು ಬೆಳೀತಾರೆ, ಅಲ್ಲಿನ ಕೃಷಿಕರು ಆ ಸೇಬನ್ನ ಬೆಳೀತಾರೆ. ಸೊ ಅದನ್ನ ಅಲ್ಲಿಂದ ಇಲ್ಲಿ ಜಮ್ಮು ಕಾಶ್ಮೀರದಿಂದ ಕರ್ನಾಟಕಕ್ಕೆ ಏನ್ ಮಾಡ್ತಾರೆ? ವಿನಿಮಯ ಮಾಡ್ತಾರೆ. ಹಣದ ರೂಪನೋ ಅದಕ್ಕೆ ಪ್ರತಿಫಲವಾಗಿ ಯಾವುದೇ ವಸ್ತುಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಏನ್ ಮಾಡ್ತೀವಿ? ಬಳಕೆ ಮಾಡ್ತೀವಿ, ಉಪಯೋಗಿಸ್ತೀವಿ. ಆ ಕಾರಣದಿಂದಾಗೆ ಈ ವಿನಿಮಯವನ್ನ ನಾವೇನಂತ ಹೇಳಿ ಕರೀತೇವೆ ಅಂದ್ರೆ ಉತ್ಪಾದನೆ ಮತ್ತು ಬಳಕೆಯ ನಡುವೆ ಒಂದು ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ವಿನಿಮಯ ಅನ್ನೋದು. ಒಂದು ಸರಕುಗಳ ಉದಾಹರಣೆ, ಕೈಗಾರಿಕೆಗಳಲ್ಲಿ ಕೈಗಾರಿಕಾ ಉತ್ಪನ್ನಗಳು ಉತ್ಪಾದನೆ ಆಗ್ತವೆ. ಸೋಪುಗಳು, ಬಟ್ಟೆ ಸೋಪುಗಳು, ಮೈ ಸೋಪುಗಳು. ಸೊ ಅವೆಲ್ಲ ಇಲ್ಲ ಆಗಲ್ಲ. ಬೇರೆ ಕಡೆ ಬೆಂಗಳೂರಲ್ಲಿ ಕಾರ್ಖಾನೆಗಳಲ್ಲಿ ಅವು ತಯಾರಾಗುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಏನ್ ಮಾಡ್ಬೇಕು? ವಿನಿಮಯ ಆಗ್ಬೇಕು. ಅಲ್ಲಿಂದ ಇಲ್ಲಿಗೆ ಅವುಗಳನ್ನ ಸರಬರಾಜು ಮಾಡಬೇಕು. ಸರಬರಾಜಾಗಿ ತಂದಂತಹ ವಸ್ತುಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ? ಬಳಕೆ ಮಾಡ್ತೇವೆ. ಸೊ ಆ ಕಾರಣದಿಂದಾಗಿ ವಿನಿಮಯವನ್ನ ನಾವೇನಂತ ಹೇಳಿ ಕರಿತೇವೆ ಅಂದ್ರೆ ಉತ್ಪಾದನೆ ಮತ್ತು ವಿತರಣೆಯ ನಡುವೆ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿ ವಸ್ತುಗಳು ಉತ್ಪಾದನೆ ಆದಂತಹ ಸಂದರ್ಭದಲ್ಲಿ ಅವುಗಳನ್ನ ಮಾರಾಟ ಮಾಡುವಂತ ಉತ್ಪಾದನೆ ಮತ್ತು ಮಾರಾಟದ ನಡುವೆ ಹಲವಾರು ರೀತಿಯ ಕ್ರಿಯೆಗಳು ನಡೆಯೋದನ್ನ ನಾವು ಗಮನಿಸಬಹುದು. ಏನಾಗಬಹುದು? ಉತ್ಪಾದನಾ ವೆಚ್ಚ ಯಾವ ರೀತಿ ತಗುತ್ತೆ ಮತ್ತು ಆ ವಸ್ತುಗಳ ಬೇಡಿಕೆ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ವಸ್ತುಗಳ ಬೇಡಿಕೆಯನ್ನು ಹೆಚ್ಚಿಸಲಿಕ್ಕೆ ಜಾಹೀರಾತುಗಳನ್ನ ಕೊಡ್ಬೇಕಾಗತ್ತೆ. ಸೊ ಜಾಹೀರಾತುಗಳನ್ನ ಕೊಟ್ಟು ಆ ವಸ್ತುಗಳ ಬೇಡಿಕೆಯ ವೆಚ್ಚ ಎಷ್ಟಾಗಿದೆ ಅನ್ನೋದನ್ನ ನೋಡಿಕೊಂಡು ಅವುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡಿ, ವಿನಿಮಯ ಮಾಡಿ, ಆ ವಸ್ತುಗಳು ವ್ಯಾಪಾರವಾಗುವಂತೆ, ಅತಿ ಹೆಚ್ಚಿನ ಖರ್ಚಾಗುವಂತೆ ನೋಡ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಪ್ರಕ್ರಿಯೆಗಳನ್ನ ಈ ಒಂದು ವಿನಿಮಯ ತನ್ನಲ್ಲಿ ಅಳವಡಿಸಿಕೊಂಡಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಿನಿಮಯ ಅಂದ್ರೆ ಏನು ಅಂತ. ಏನೋ ವಸ್ತುಗಳನ್ನ ಅಥವಾ ಸರಕುಗಳನ್ನ ಮತ್ತು ಸೇವೆಗಳನ್ನ ವಿತರಣೆ ಮಾಡುವುದಕ್ಕೆ ಅಥವಾ ಒದಗಿಸುವುದಕ್ಕೆ ನಾವೇನಂತೇಳಿ ಕರೀತೇವೆ? ವಿನಿಮಯ ಅಂತೇಳಿ ಕರೀತೇವೆ. ಈ ವಿನಿಮಯ ಅನ್ನೋದು ವ್ಯವಹಾರದ ಅಧ್ಯಯನದ ಒಂದು ಪ್ರಮುಖವಾದಂತಹ ಅಂಶ ಆಗಿದೆ.
ಜೊತೆಗೆ ವಿನಿಮಯ ಉತ್ಪಾದನೆ ಮತ್ತು ಬಳಕೆಯ ನಡುವೆ ಒಂದು ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವುದನ್ನು ನಾವು ಕಂಡುಹಿಡಿಯಬಹುದಾಗಿದೆ ಅಥವಾ ಗಮನಿಸಬಹುದಾಗಿದೆ. ಕಾರಣ ಹಿಮಾಚಲ ಪ್ರದೇಶದಲ್ಲಿ ಸೇಬ್ ಬೆಳೆಯುತ್ತವೆ, ಸೊ ಅವುಗಳನ್ನ ಇಲ್ಲಿ ತಂದು ಮಾರಾಟ ಮಾಡ್ತವೆ. ಸೊ ಇಷ್ಟು ವಿನಿಮಯ ಆಗಿದೆ. ಸೊ ಮುಂದಿನ ತರಗತಿಯಲ್ಲಿ ನಾವು ವ್ಯವಹಾರದ ವಿಕಸನವನ್ನ ಕುರಿತು ತಿಳಿತಾ ಹೋಗೋಣ.